ಸರ್ ಈ ಗಿಡದ ಹೆಸರೇನು ಸರ್? ತುಂಬ ಕಾಯಿಗಳು ಬಿಟ್ಟಿರಲ್ಲ ಸರ್. ಇದು ನೋಡ್ರಿ, ನಿಮಗೆ ಏನು ಅನ್ಸುತ್ತೆ? ದೂರದಿಂದ ನೋಡಿದ್ರೆ ಏನು ಅನ್ಸುತ್ತೆ? ಒಂಥರ ವಿಶೇಷ ಐತೆ ಸರ್ ಕಾಯಿಗಳು. ನೋಡೋಕ್ಕೆ ಒಂದು ಸ್ವಲ್ಪ ಕ್ಯಾಂಡಲ್ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಕ್ಯಾಂಡಲ್ ಫ್ರೂಟ್ ಅಂತ ಹೆಸರು ಸರ್. ಕ್ಯಾಂಡಲ್ ಫ್ರೂಟ್, ಕ್ಯಾಂಡಲ್ ಫ್ರೂಟ್ ಅಂತ ಸರ್. ನೋಡ್ಬೋದು, ತುಂಬ ಬಿಟ್ಟಿದೆ ಸರ್ ಕಾಯಿಗಳು. ಇದೇನು ಇದು ನೋಡಿ, ಇನ್ನೂ ದೊಡ್ಡದಾಗುತ್ತೆ. ಇಲ್ಲೊಂದು ರೈಟ್ ಹಣ್ಣು ಆಗಿರೋ ಅಂಥದ್ದು ಇದೆ, ತೋರಿಸ್ತೀನಿ ನಿಮಗೆ. ಟೇಸ್ಟ್ ಎಲ್ಲ ಯಾವ ಥರ ಸರ್ ಇದು? ಸರ್ ತೋರಿಸ್ತೀನಿ ನಿಮಗೀಗ. ಇಲ್ಲಿ ನೋಡಿ, ಹಿಂಗಾಗಿದ್ರೆ ರೆಡಿ ಇದೆ ತಿನ್ನಕ್ಕೆ. ರೆಡಿ ಇದೆ. ಬಾಳೆಹಣ್ಣು ಸೈಜ್ ಬರುತ್ತೆ ಸರ್. ಅದಕ್ಕೆ ಕೆಲವು ವೆರೈಟಿಗಳಲ್ಲಿ ಇನ್ನೂ ಉದ್ದ ಆಗುತ್ತೆ ಸರ್. ನೀವು ಇದನ್ನ ನಾವೇನು ಸ್ಪ್ರೇ ಮಾಡಲ್ಲ, ಆರಾಮಾಗಿ ತಿನ್ಬೋದು. ಡೈರೆಕ್ಟಾಗಿ ತಿನ್ಬೋದು. ಕಚ್ಬಿಟ್ಟು ತಿನ್ನಿ ನೋಡೋಣ. ಓಹೋ, ಕಬ್ಬು ತಿಂದಂಗೆ ಆಗ್ತದೆ ಸರ್. ಸೇಮ್ ಕಬ್ಬಿನ ರಿಪ್ಲೇಸ್ಮೆಂಟ್ ಅನ್ಕೊಳ್ರಿ. ಗಿಡದಾಗ ಬೆಳೆಯೋ ಕಬ್ಬು ಇದು. ಡಿಫರೆಂಟ್ ವೆರೈಟಿ. ಸೂಪರ್ ಸರ್. ಇದು ಅಷ್ಟೇ, ನಿಮಗೆ ಒಂದೂವರೆ ವರ್ಷದೊಳಗೆ ಸ್ಟಾರ್ಟ್ ಆಗುತ್ತೆ. ಇಂಥವೆಲ್ಲ ಇರ್ಬೇಕು ಸರ್, ಯಾಕಂದ್ರೆ ಮಕ್ಕಳು ಇಷ್ಟಪಡ್ತಾರೆ ಒಂದು. ಆಮೇಲೆ ನಮ್ಮ ತಂದೆ ತಾಯಿಗಳೆಲ್ಲ ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಕಬ್ಬು ತಿಂದು ಬೆಳೆದಿರೋರು. ನಾವು ಕಬ್ಬಿನ ಹಾಲು ಕುಡಿಯೋದೇ ಕಷ್ಟ ಐತೆ, ಯಾಕಂದ್ರೆ ನಮ್ಮ ಹಲ್ಲುಗಳೇ ಅಷ್ಟು ಗಟ್ಟಿ ಇಲ್ಲ. ಹೌದು ಸರ್. ಸೊ ಹಂಗಾಗಿ ಹಲ್ಲಿಗೆ ಕೆಲಸ ಕೊಡ್ಬೇಕಂದ್ರೆ ಇಂಥ ಕೆಲವು ಹಣ್ಣುಗಳನ್ನ ನಾವು ಬೆಳೆಸ್ಕೋಬೇಕು. ಸೂಪರ್ ಸರ್. ಸೊ ಇದು ಒಂದು ಬೆಸ್ಟ್ ಫ್ರೂಟ್ ಸರ್. ಇದು ಬೇರೆ ಬೇರೆ ವೆರೈಟಿ ಈ ಥರದ, ಇದರಲ್ಲಿ 2-3 ಥರ ಬರುತ್ತೆ. ಸೊ ಇದು ಸೇಮ್ ಕಬ್ಬು ಥರ ಹೆಂಗೆ ನಾವು ಜಗದ್ ಬಿಟ್ಟು ಉಗಿತೀವಲ್ಲ, ರಸ ಹೀರಿ ಉಗಿಯೋದು. ಸೊ ಆ ಥರ ಒಂದು ವಿಶೇಷ ಕಬ್ಬಿನ ಗಿಡ ಸರ್ ಇದು. ಹೌದು, ನೋಡ್ಬೋದು ಎಷ್ಟು ಕಾಯಿ ಬಿಟ್ಟಿದೆ ಅಂತ. ನೀವು ಒಂದು ಗಿಡ ಇದ್ರೆ ಏನಿಲ್ಲ ಅಂದರೂ 3 ಜನಕ್ಕೆಲ್ಲ ಹಂಚ್ಬೋದು ಅಂತೀವಲ್ಲ, ಅಷ್ಟು ಕಾಯಿ ಬಿಡತ್ರಿ. ನೀರು ಜಾಸ್ತಿ ಬೇಕಾಗಲ್ಲ. ವರ್ಷದಲ್ಲಿ ಎಷ್ಟು ಸತಿ? 1 ಸತಿ ಬರುತ್ತೆ, 2 ಸತಿ ಸರ್? ಒಂದು 2-3 ಸತಿ ಅಂತ ಸಿಗುತ್ತೆ ನಿಮಗೆ.